ಗ್ರ್ಯಾಂಡ್ ಆಗಂತೂ ಮಾಡ್ಬಿಟ್ಟಿದ್ದೀರಿ. ಕಸ್ಟಮರ್ ಫೀಲ್ ಕೊಡ್ಬೇಕಲ್ಲ, ಅವ್ರು ದುಡ್ಡು ಖರ್ಚು ಮಾಡಿ ಬರ್ತಾರೆ ಮೂವಿಗೆ ನೋಡೋದಕ್ಕೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ಈ ತರ ಮಾಡಿದೆ ಸರ್. ಪ್ಯಾಲೇಸ್ ಫೀಲ್ ಕೊಡ್ತಕ್ಕ. ಇಲ್ಲ, ಅಲ್ಲೂ ಒಂದು ಆಡಿಟೋರಿಯಂ ಇದೆ, VIP ಆಡಿಟೋರಿಯಂ ಅಂದ್ಬಿಟ್ಟು. ನೋಡಿ, ಒಂದು ಸಿನಿಮಾ ಲಾಬಿ ಹೇಗಿರ್ಬೇಕು ಅನ್ನೋದು ನಾನು ನೋಡ್ತಾ ಇದ್ದೀನಿ. ಪ್ರತಿ ಕಣ್ಣು ಆಯಿಸಿದ ಕಡೆ ನಿಮ್ಗೆಲ್ಲ ಎಲ್ಲ ಗೊತ್ತಿರ್ಬೋದು. ನೋಡಿ, ಇದು ಸಹಿತ ನಮಗೆ ಒಂಥರ ಪ್ಯಾಲೇಸ್ ಫೀಲ್ ಕೊಡೋದು. ಇಲ್ಲಿ ಮಾಡಿರ್ತಕ್ಕಂಥ ಆರ್ಚಸ್ಗಳಿರ್ಬೋದು, ನಿಮಗೆ ಈ ಲಾಬಿ ಕಂಪ್ಲೀಟ್ ನೋಡ್ಬಿಟ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಒಂದು ಸಿನಿಮಾ ಥಿಯೇಟರ್ನಲ್ಲಿ ಇದ್ದೀನಿ. ನೋಡಿ, ಈಗ ಕಾಲವು ಕೂಡ ಬದಲಾಗಿದೆ, ಜನರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಬದಲಾಗಿದೆ. ಒಂದು ಅನುಭವ ಅವರಿಗೆ ಒಂದು ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಆಗಬೇಕು, ಆ ರೀತಿಯಾಗಿ ಥಿಯೇಟರ್ ಇರಬೇಕು. ಇವತ್ತು ನಾನು ಬಹಳ ದೊಡ್ಡ ಇತಿಹಾಸ ಇರತಕ್ಕಂಥ ಥಿಯೇಟರ್, ನಿಮಗೆ ಗಾಂಧಿನಗರದಲ್ಲಿ ಕಪಾಲಿ ಥಿಯೇಟರ್ ಅಂದರೆ ಬಹಳಷ್ಟು ಜನರಿಗೆ ಗೊತ್ತು. ಇವತ್ತು ಇದು AMB ಸಿನಿಮಾಸ್ ಆಗಿದೆ. ಯಾಕೆ ಅಂದರೆ ತೆಲುಗಿನ ಬಹುದೊಡ್ಡ ಸ್ಟಾರ್ ನಟನಾಗಿರ್ತಕ್ಕಂಥ ಮಹೇಶ್ ಬಾಬು ಅವರು ಈ ಕಪಾಲಿ ಸಿನಿಮಾಸ್ನ ಈಗ AMB ಸಿನಿಮಾ ಮಾಡಿಬಿಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಒಂದು ದೊಡ್ಡ ಮಾಲ್. ಆದರೆ ಇಲ್ಲಿರ್ತಕ್ಕಂಥ 9 ಸ್ಕ್ರೀನ್ಗಳು ಕೂಡ ಒಂದೊಂದು ಸ್ಪೆಷಾಲಿಟಿ. ನಿಮಗೆ ಕೇವಲ ಸ್ಕ್ರೀನ್ ಕಾಣಿಸ್ತಾ ಇದೆ, ಇದು ಒಂದು ರೀತಿಯಾದಂಥ ಪ್ಯಾಲೇಸ್ ಫೀಲ್ ಕೊಡುತ್ತೆ. ಸಿನಿಮಾ ಥಿಯೇಟರ್ಗಳು ಈ ರೀತಿಯಾಗೂ ಇರುತ್ತಾ? ನಾವು ಕುತ್ಕೊಂಡ್ರೆ ಒಂದು ಹೊಸ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಂಗೆ ಆಗುತ್ತೆ. ಅದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಹೇಗಿದೆ ಈ ಸಿನಿಮಾ ಥಿಯೇಟರ್, ಜೊತೆಗೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಅನ್ನೋದನ್ನು ಇವತ್ತು ಮಾತನಾಡಲಿಕ್ಕೆ ಇದೇ AMB ಸಿನಿಮಾಸ್ನ ಸಿನಿಮಾ ಮ್ಯಾನೇಜರ್ ಆಗಿರ್ತಕ್ಕಂಥ ರೋಷನ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೋಡಿ, ನಾನು ಹೇಳಿದೆ, ಟ್ರೆಂಡ್ ಬದಲಾಗ್ತಾ ಇದೆ, ಜನರ ಎಕ್ಸ್ಪೆಕ್ಟೇಷನ್ಸ್ ಬದಲಾಗ್ತಾ ಇದೆ. ಸಿನಿಮಾ ಥಿಯೇಟ್ರಿಗೆ ಜನರನ್ನ ಕರ್ಕೊಂಡು ಬರಬೇಕು, ಅದಕ್ಕೆ ಈ ರೀತಿಯಾಗಿ ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇರಬೇಕು. ಮಹೇಶ್ ಬಾಬು ಅವರು ಕನಸಿನ ಕೂಸು ಹೇಗಿದೆ ಸರ್? ನೀವೇ ತೋರಿಸ್ತಾ ಮಾತಾಡ್ತಾ ಬರ್ಬೋದಾ? ಸರಿ ಸರ್, ಬನ್ನಿ. ಇದು ನಮ್ಮ ಸ್ಕ್ರೀನ್ ನಂಬರ್ 3 ಅಂತೀವಿ. ಇದನ್ನ ನಾವು MB ಲಕ್ಸ್ ಅಂತಾನೂ ಕರಿತೀವಿ. MB ಲಕ್ಸ್? ಹೌದು. MB ಅಂದ್ರೆ ಮಹೇಶ್ ಬಾಬು, MB ಲಕ್ಸ್ ಅಂದ್ರೆ ಲಕ್ಸುರಿ. ಸೊ ಇದು ಈ ಥೀಮ್ ಬಂದ್ಬಿಟ್ಟು ಒಂದು ಮಹಾರಾಜ್ ಪ್ಯಾಲೇಸ್ ತರ ಒಂದು ಫೀಲ್ ಕೊಡಬೇಕು ಅಂತ ಕಸ್ಟಮರ್ಗಳಿಗೆ. ಸೊ ಆ ಥೀಮ್ ಅನ್ನು ಇಟ್ಕೊಂಡು ಇದನ್ನ ಮಾಡಿರೋದು. ನಮ್ ನೋಡ್ಬೋದು ಇಲ್ಲಿ ನಮ್ದು ಆಲ್ಮೋಸ್ಟ್ ಎಲ್ಲ ಇದು ಸೆಮಿ ರಿಕ್ಲೈನರ್ಸ್ ಎಲ್ಲ. ಇದು ಆಡಿಟೋರಿಯಂ ಕೆಪಾಸಿಟಿ ಬಂದ್ರೆ 64 ಇದೆ. 64 ಸೀಟಿಂಗ್ ಕೆಪಾಸಿಟಿ. ಅಂಡ್ ಕಂಪ್ಲೀಟ್ ಡಾಲ್ಬಿ ಅಟ್ಮಾಸ್. ಹೌದು. ಒಂದು ರಿಚ್ ಫೀಲ್ ಕೊಡುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ. ಮೂವಿ ಬರೀ ಮೂವಿ ನೋಡೋದಲ್ಲ, ಸೊ ಕಸ್ಟಮರ್ ಶುಡ್ ಫೀಲ್ ಆ ಆಂಬಿಯನ್ಸ್ ಇರಬೇಕು, ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಬರೀ ಮೂವಿ ಎಲ್ಲಾ ಥಿಯೇಟರ್ ಪ್ಲೇ ಆಗುತ್ತೆ, ಹೌದು, ಬಟ್ ಕಸ್ಟಮರ್ ಉಟ್ಕೊಂಡು ಬರಬೇಕು. ಸೊ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಥೀಮ್ ತರ ಒಂದು ಮಾಡಿ MB ಲಕ್ಸ್ ಅಂತ. ಇದರಲ್ಲಿ ಸೀಟಿಂಗ್ ಕೆಪಾಸಿಟಿ 64 ಇದೆ. ಈ ತರ ಇರುತ್ತೆ ಸರ್. ಇನ್ನು ಬೇರೆ ಆಡಿಗೆ ಹೋದ್ರೆ ನಿಮ್ಗೆ ಅಲ್ಲೂ ನಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವಕಾಶ. ಒಟ್ಟಿಗೆ ನಮಗೆ ಆಂಧ್ರದಲ್ಲೂ ಕೂಡ ಇದೇ ತರದ ಒಂದು ಸಿನಿಮಾಸ್ ಇದೆ, ಬಟ್ ಆ ತರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರ ಅಥವಾ ಬೆಂಗಳೂರಲ್ಲಿ ಮಾತ್ರ ಈ ಒಂದು ಪ್ಯಾಲೇಸ್ ಫೀಲ್ ಕೊಡ್ತಕ್ಕ? ಇಲ್ಲ, ಅಲ್ಲೂ ಒಂದು ಆಡಿಟೋರಿಯಂ ಇದೆ, VIP ಆಡಿಟೋರಿಯಂ ಅಂದ್ಬಿಟ್ಟು, AMB ಹೈದರಾಬಾದ್ ಅಲ್ಲಿ. ಹೌದಾ? ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲೂ ಒಂದು ಅದೇ ತರ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದಾರೆ. ಈಗ ಇದು ಆಕ್ಚುಲಿ ಇಲ್ಲಿ ಆಗ್ತಿದೆಯಾ ಸರ್? ಸಿನಿಮಾ ಎಲ್ಲ ಆಗ್ತಿದೆಯಾ? ಓಕೆ, ಹೇಗಿದೆ ಸರ್ ರೆಸ್ಪಾನ್ಸ್ ಜನರದ್ದು? ನಾನು ಒಂದು ಸ್ವಲ್ಪ ನೋಡಿ, ನೀವೇ ಒಂದ್ಸರಿ ಕೂರ್ಬೋದಾ ಸರ್? ನಾನು ಹೇಳ್ಬಿಡ್ತೀನಿ. ಅಲ್ಲ, ನೀವು ಪ್ರತಿಯೊಂದಕ್ಕೂ ಒಂದು ರೀತಿಯಾದಂತ ಬೆಡ್ ಲ್ಯಾಂಪ್ ಫೀಲ್, ಪ್ರತಿ ಸೀಟಿಗೂ ಕೂಡ. ನೀವು ಏನಾದ್ರು ಆರ್ಡರ್ ಮಾಡಿದ್ರೆ ಇಟ್ಕೊಂಡು ಫುಡ್ ಇಲ್ಲಿ ಇಟ್ಕೊಂಡು ಕಂಫರ್ಟಬಲ್ ಆಗಿ ಊಟ ಮಾಡ್ಕೋಬಹುದು. ಏನಾದ್ರು ಪಾಪ್ಕಾರ್ನ್, ಕೋಕ್ ಏನ್ ಬೇಕಾದ್ರೂ ತಿನ್ಬಿಟ್ಟು ಅದು ಇಟ್ಕೋಬಹುದು. ಸೊ ಪುಷ್ ಬ್ಯಾಕ್ ಮಾಡಿದ್ರೆ ಯು ವಿಲ್ ಫೀಲ್ ಕಂಫರ್ಟಬಲ್. ಓಕೆ, ಇನ್ನು ಪುಷ್ ಬ್ಯಾಕ್ ಮಾಡ್ಬೋದಾ ಸರ್? ಅದು ಇದು ಮ್ಯಾಕ್ಸಿಮಮ್ ಇಷ್ಟೇ ಸರ್, ಮ್ಯಾಕ್ಸಿಮಮ್ ಅಷ್ಟು. ಓಕೆ. ಸೊ ರೆಸ್ಟ್, ಹೆಡ್ ರೆಸ್ಟ್ಗೂ ಕರೆಕ್ಟ್ ಆಗಿದೆ. ಸೊ ಆರಾಮಾಗಿ ಕುತ್ಕೊಂಡು ನಿಮ್ಗೆ ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಪ್ರತಿ ಸೀಟ್ಗೂ ಕೂಡ ಲೆಗ್ ಸ್ಪೇಸ್ ಅಷ್ಟು ಕಂಫರ್ಟ್. ವೆರಿ ಇಂಪಾರ್ಟೆಂಟ್. ಕಸ್ಟಮರ್ಗೆ ಅವ್ರು ಆರಾಮಾಗಿ ಕುತ್ಕೊಂಡು 2-3 ಗಂಟೆ ಸಿನಿಮಾ ನೋಡ್ತಾರೆ. ಸೊ ದೇ ಶುಡ್ ಫೀಲ್ ಕಂಫರ್ಟಬಲ್. ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ತರ ಮಾಡಿರೋದು. ನಿಮಗೆ ಫ್ರಂಟ್ ಸೀಟಿಂದ ಸ್ಕ್ರೀನಿಗೆ ಏನು ಡಿಸ್ಟೆನ್ಸ್ ಇದೆಯಲ್ಲ, ತುಂಬ ಲಾಂಗೇ ಇದೆ, ಏನು ತೊಂದರೆ ಇಲ್ಲ. ನಿಮ್ಗೆ ಯಾವಾಗ ಸೀಟ್ ಪುಷ್ ಬ್ಯಾಕ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಂಫರ್ಟಾಗಿ ಸಿನಿಮಾ ಫೀಲ್ ಮಾಡ್ಬೋದು. ತುಂಬ ಎದೆ ಮೇಲೆ ಬರೋ ಥರ ಆ ಥರ ಏನಿಲ್ಲ, ತುಂಬ ಡಿಸ್ಟೆನ್ಸಲ್ಲೇ ಇದೆ. ಮತ್ತು ಪ್ರತಿ ಸೀಟಿಗೂ ಅವ್ರು ಹೇಳ್ದಾಗೆ ನೋಡ್ರಿ, ನೀವು ಕಪ್ ಹೋಲ್ಡರ್ ಆಗಿರ್ಬೋದು, ನೀವೇನು ಆರ್ಡ್ರ್ ಮಾಡಿರ್ತೀರ ಫುಡ್ಡಲ್ಲಿ ಇಂಟರ್ವಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ತುಂಬ ಕಿರಿಕಿರಿ ಅನಿಸೋ ಜಾಗ ಏನಿಲ್ಲ, ತುಂಬ ಫ್ರೀ ಸ್ಪೇಸ್ ಇದೆ ಪ್ರತಿಯೊಂದಕ್ಕೂ ಕೂಡ. ಇನ್ನು ಡಾಲ್ಬಿ ನಿಮ್ಮ ಮೇಲೆ ಸ್ಪೀಕರ್ಸ್ಗಳು ಕಾಣ್ತಾ ಇದೆ ನೋಡಿ, ಪ್ರತಿ ಒಂದು 3-4 ಸೀಟ್ ಅಂತರಕ್ಕೆ ಆ ಡಿಸ್ಟೆನ್ಸ್ಗೂ ಕೂಡ ಒಂದೊಂದು ಡಾಲ್ಬಿ ಸ್ಪೀಕರ್ ಪ್ಲಸ್ ಶಾಂಡ್ಲಿಯರ್ಸ್. ಅದು ರಿಚ್ ಫೀಲ್ ಕೊಡೋದಕ್ಕೆ. ಹೌದಾ? ಫೀಲ್ ಮಾಡಿರೋದಿಲ್ಲ. ಓಕೆ.
ನೋಡಿ ಅದ್ರ ಜೊತೆಗೆ ಆ ರಿಚ್ನೆಸ್ ನ ಆ ಲಕ್ಸುರಿನ ಇನ್ನೊಂದ್ ಸ್ವಲ್ಪ ಡಬಲ್ ಮಾಡ್ಲಿಕ್ಕೆ ನಿಮ್ಗೆ ಮೇಲಿಂದ ಹೇಗೆ ಎಲ್ಲ ನಮ್ಮ ಎಲ್ಲ ಆಡಿಟೋರಿಯಮು ಬಾರ್ಕೋ ಲೇಸರ್ ಪ್ರೊಜೆಕ್ಷನ್. ಓಕೆ ಬಾರ್ಕೋ ಲೇಸರ್ ಪ್ರೊಜೆಕ್ಷನ್ ಅಂಡ್ ಸೌಂಡ್ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ದೊಡ್ಡ ಮೂವಿ ಬಂದ್ರೆ ಲೈಕ್ ಅಡ್ವೆಂಚರ್ ಆಕ್ಷನ್ ಸೈಫೈ ಮೂವಿ ಬಂದ್ರೆ ಅದೆಲ್ಲ ನಿಮ್ಗೆ ನೋಡೋದಕ್ಕೆ ಸೌಂಡ್ ಎಫೆಕ್ಟ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಸೊ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ದು. ಸೊ ಕಂಪ್ಯಾರಿಟಿವ್ಲಿ ಹೇಗಿದೆ ಸರ್ ಆಂಧ್ರಾಗೂ ಇಲ್ಲಿಗೂ ರೇಟ್ ಸಿನಿಮಾ ಮಾಲ್ಗಳಲ್ಲಿ ಎಸ್ಪೆಷಲಿ ನಾನು ಹೇಳೋದು ಸುಮ್ಮನೆ ಒಂದು ಅಂದಾಜು ಕೇಳ್ತಾ ಇದ್ದೀನಿ ನಿಮಗೆ, ರೀಸನಬಲ್ ಇದೆಯಾ ಅಥವಾ ಜಾಸ್ತಿ ಅಲ್ಲಿ ಜಾಸ್ತಿನಾ ಅಥವಾ ಇಲ್ಲಿ ಕಮ್ಮಿನಾ ಏನು ಅನ್ಸುತ್ತೆ ನಿಮಗೆ? ಯಾಕೆಂದ್ರೆ ಈ ಕರ್ನಾಟಕ ಮಾರ್ಕೆಟ್ನ ನೋಡಿ ನೀವು ಪ್ರೈಸ್ನ ಫಿಕ್ಸ್ ಮಾಡ್ಬೇಕಾಗತ್ತಲ್ಲ. ಹೌದು, ಅಲ್ಲಿ ನಮಗೆ ತೆಲಂಗಾಣದಲ್ಲಿ ಟಿಕೆಟ್ ಕ್ಯಾಪಿಂಗ್ ಇರುತ್ತೆ, ನೀವು ಇಷ್ಟೇ ಇಡಬೇಕು. ಪ್ರೈಸ್ ಸ್ಲ್ಯಾಬ್ ಇರುತ್ತೆ, ನೀವು ಅಷ್ಟೇ ಇಡಬೇಕು, ಅದ್ರ ಮೇಲೆ ನೀವು ಇಡಕ್ಕಾಗಲ್ಲ. ಕರ್ನಾಟಕದಲ್ಲಿ ಅದನ್ನ ಜಾರಿಗೆ ತಂದಿದ್ರು, ಆದರೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಅದನ್ನ ಸ್ಟೇಟ್ ಆರ್ಡರ್ ತಗೊಂಡು ಇವಾಗ ಮೂವಿ ಪ್ರಕಾರ ನಾವು ಟಿಕೆಟ್ ಪ್ರೈಸ್ ಇಟ್ಕೋಬಹುದು. ಸೊ ಇವಾಗ ನಾವು ಯೂಶುವಲ್ ಆಗಿ ಇವಾಗ ಹೊಸ ಸಿನಿಮಾ ಇದು, ಸೊ ಕಸ್ಟಮರ್ಸ್ ಗೊತ್ತಾಗಬೇಕು, ಅದಕ್ಕೋಸ್ಕರ ನಾವು ರೀಸನಬಲ್ ಪ್ರೈಸಲ್ಲೇ ಇಟ್ಟಿದ್ವಿ. ಈ ಆಡಿಟೋರಿಯಂ ಅಲ್ಲಿ 300 and 500 ಇರುತ್ತೆ, ಮುಂದ್ಗಡೆ 300 ಇರುತ್ತೆ, ಹಿಂದ್ಗಡೆ 500 ಇರುತ್ತೆ. ಹೌದಾ? ಫಿಕ್ಸ್ಡ್ ಇದು ಅಥವಾ ಡಿಪೆಂಡ್ಸ್ ಆನ್ ದ ಕಂಟೆಂಟ್. ಇವಾಗೆಲ್ಲ ಮೂವಿಗಳಿಲ್ಲ, ಸೊ ಟಿಕೆಟ್ ಪ್ರೈಸ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಏನಾದ್ರು ಬ್ಲಾಕ್ ಬಸ್ಟರ್ ಇವಾಗ 18ನೇ ತಾರೀಕು ದುರಂಧರ್ ರಿಲೀಸ್ ಆಗ್ತಾ ಇದೆ. ಹೌದು, ಬನ್ನಿ ಸರ್. ಅದಕ್ಕೆ ದುರಂಧರ್ ಮತ್ತೆ ನಮಗೆ ಸುಲ್ತಾನ್ ಭಗತ್ ಟಾಕ್ಸಿಕ್ ಒಂದು ಭಯ ಇದೆಯಾ ಸರ್? ನೋಡಿ, ಯಾಕಂದ್ರೆ ಫುಲ್ ಗ್ರ್ಯಾಂಡ್ ಆಗಂತೂ ಮಾಡ್ಬಿಟ್ಟಿದ್ದೀರಿ, ಈ ತರದ್ದೆಲ್ಲ ಲುಕ್ಸ್ ಇದೆ, ಜನರನ್ನ ಆ ತರದೊಂದು ಭಯ ಇದ್ದೇ ಇರುತ್ತಲ್ವಾ ಮಾಲ್ನವ್ರಿಗೆ? ಹೌದು ಸರ್, ಕಸ್ಟಮರ್ಗೆ ಫೀಲ್ ಕೊಡ್ಬೇಕಲ್ಲ, ಅವ್ರು ದುಡ್ಡು ಖರ್ಚು ಮಾಡಿ ಬರ್ತಾರೆ ಮೂವಿಗೆ ನೋಡೋದಕ್ಕೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು. ಸೊ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡೆ ಈ ತರ ಮಾಡಿದೆ ಸರ್. ಒಳಗೆ ನೀವು ಲಾಬಿ ಆಗಿರ್ಬೋದು, ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ಆರ ಇದೆಯಲ್ಲ, ಅದು ಬೇರೆ ನೆಕ್ಸ್ಟ್ ಲೆವೆಲ್ ಆರ. ನಾನು ಅದಕ್ಕೆ ಆರಂಭದಲ್ಲಿ ಒಂದು ಸ್ವರ್ಗ ಅನ್ನೋ ಪದ ಬಳಸ್ತೆ. ಇದು ಇದೇ ತರ ಇರಬೇಕು ಅನ್ನೋದೇ ನಿಮ್ಗೆ ಗ್ರ್ಯಾಂಡ್ ಆಗಿ. ಆಕ್ಚುಲಿ ಇಲ್ಲಿ ಕಂಪ್ಯಾರಿಟಿವ್ಲಿ ಬೆಂಗಳೂರಲ್ಲಿರೋ ಬೇರೆ ಮಾಲ್ಗಳನ್ನು ನೋಡಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅಂತ ಮಾಡಿರೋದು ಅಥವಾ? ಹೌದು ಸರ್, ನೀವು ತುಂಬಾ ಮಾಲ್ಗಳು ನೋಡಿರ್ಬೋದು, ತುಂಬಾ ಸಿನಿಮಾಗಳು ನೋಡಿರ್ಬೋದು, ದೊಡ್ಡ ಪ್ಲೇಯರ್ಸ್ ಇದ್ದಾರೆ ಬೆಂಗಳೂರಲ್ಲಿ. ಸೊ ಅವ್ರಿಗೆ ನಾವು ಕಾಂಪಿಟೇಷನ್ ಕೊಡಬೇಕು ಅಂದ್ರೆ ನಮ್ದು ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಮಹೇಶ್ ಬಾಬು ಅವರವರು ಏನು ಇದರಲ್ಲಿ ಕಮ್ಮಿ ಇರಬಾರ್ದು, ಕೊರತೆ ಇರಬಾರ್ದು ಅಂದ್ಬಿಟ್ಟು ಈ ತರ ಮಾಡಿರೋದು. SC to 300 ಆಗ ಸರ್? 4 ಲೈನ್ಸ್, 4 ರೋನ? 4 ಲೈನ್ಸ್ 1 2 3 4 ಇಲ್ಲಿವರೆಗೂ 300, ಅಲ್ಲಿಂದ ಮೇಲೆ 500, ಅಲ್ಲಿಂದ 500. ಓಕೆ, ಆ ಕಡೆ ಮತ್ತೆ 4 ರೋ ಬರುತ್ತೆ. ಹೌದು. ಒಂದು ಲೈನಲ್ಲಿ ಎಷ್ಟು ಸೀಟ್ ಇದೆ ಸರ್? ಒಂದು ಲೈನಲ್ಲಿ ನಿಮಗೆ 9 ಸೀಟ್ ಇರುತ್ತೆ, 8 ಸೀಟ್ ಇರುತ್ತೆ ಸರ್. 8 ಸೀಟ್. ಓಕೆ, ಇದೆಲ್ಲ ಲೆಂತ್ ಅಂಡ್ ವಿಡ್ತ್ ಸೇಮ್ ಸ್ಕ್ರೀನ್? ಲೆಂತ್ ಅಂಡ್ ವಿಡ್ತ್ ಎಲ್ಲ ಪ್ರತಿ ಸ್ಕ್ರೀನ್ ಬೇರೆ ಇದೆ? ಆಡಿಟೋರಿಯಂಗಳು ಬೇರೆ ಸೈಜ್ಗಳು ಇರುತ್ತೆ, ಅದು ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಆಡಿಟೋರಿಯಂ. ಅದನ್ನ ಸ್ಕ್ರೀನ್ ಸೈಜ್ ಚೇಂಜ್ ಆಗುತ್ತೆ ಸರ್. ಓಕೆ, ಬಟ್ ಬೇರೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿದಿರಾ ಈ ಸ್ಕ್ರೀನ್ಗೆ? ಇದಿಷ್ಟು ಬಿಟ್ಟು, ಈ ಡಾಲ್ಬಿ ಅದ್ ಬಿಟ್ಟು ಏನಾದ್ರು ಫುಡ್ ಆರ್ಡರ್ ಅಥವಾ ಏನಾದ್ರು ಬೇರೆ ತರದ್ದು ಅಂದ್ರೆ ನಿಮ್ಗೆ ಈ ಕಾಂಪ್ಲಿಮೆಂಟರಿ ಆ ತರದ್ದೇನಿಲ್ಲ ಈ ಸ್ಕ್ರೀನ್ ಪರ್ಟಿಕ್ಯುಲರ್? ಇಲ್ಲ ಅದೆಲ್ಲ ಏನಿಲ್ಲ. ಫುಡ್ ಅಂದ್ರೆ ನಮ್ದು ಎಲ್ಲ ಇಲ್ಲಿ ನಾವು ಮಾರೋ ಪ್ರತಿಯೊಂದು ಐಟಮ್ ಫುಡ್ ನಾವ್ ಇಲ್ಲೇ ಮಾಡೋದು, ಹೊರಗಡೆಯಿಂದ ಯಾವ್ದು ಏನೂ ತರಿಸೋಲ್ಲ. ಅದು ಏನೇ ಇರಲಿ ನಮ್ಮ ಹತ್ರ ವೆರೈಟೀಸ್ ಆಫ್ ಫುಡ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಮಲ್ಟಿಪ್ಲೆಕ್ಸ್ಗೆ ಹೋದ್ರೆ ನಿಮಗೆ ಯೂಶುವಲ್ ಆಗಿ ಪಾಪ್ಕಾರ್ನ್, ಕೋಕು, ಆಮೇಲೆ ನ್ಯಾಚೋಸು ಈ ತರ ಸಿಗುತ್ತೆ. ನಮ್ಮ ಹತ್ರ ಇಲ್ಲಿ ಇನ್ಕ್ಲೂಡಿಂಗ್ ಇಂಡಿಯನ್ ವೆರೈಟಿ, ದಟ್ ಈಸ್ ಬಿರಿಯಾನಿ, ವೆಜ್ ಬಿರಿಯಾನಿ ಇರಲಿ, ಚಿಕನ್ ಬಿರಿಯಾನಿ ಇರಲಿ, ಚೈನೀಸ್ ಐಟಮ್ಸ್ ಇರಲಿ, ಪಾಸ್ತಾಸ್ ಇರಲಿ, ನಮ್ದು ಎಲ್ಲ ಇನ್ನೋಸ್ ಕಿಚನ್ ಇದೆ. ನಮ್ದು ಒಳಗಡೆ ಶೆಫ್ ಅವ್ರ ಟೀಮೇ ಇದೆ ಒಳಗಡೆ. ಸೊ ಎವ್ರಿ ಫುಡ್ ವಿಚ್ ವಿ ಮೇಕ್ ಹಿಯರ್ ಇದು ನಮ್ದು ಇಲ್ಲೇ ಮಾಡೋದು, ಹೊರಗಡೆಯಿಂದ ಏನು ಫುಡ್ ತರಲ್ಲ. ಅದೊಂದು ಸ್ಪೆಷಾಲಿಟಿ. ಏನೋ ಬೇರೆ ಪ್ಲಾನ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ, ಟಾಕ್ಸಿಕ್ ಈ ಮಂತ್ ಬರುತ್ತೆ ಅನ್ನೋ ವಿಚಾರವಾಗಿ. ಹೌದು, ಅಟ್ಲೀಸ್ಟ್ ಪೋಸ್ಟ್ಪೋನ್ ಆಗಿದೆ. ಏನೆಲ್ಲ ಪ್ಲಾನ್ಸ್ ಇತ್ತು ಅಂತ ಈ ತರದೆಲ್ಲ ಸ್ಕ್ರೀನ್ಸ್ಗಳು ಇರೋದು? ದುರಂಧರ್ ಮತ್ತೆ ಟಾಕ್ಸಿಕ್ ಇರೋದು 2 ದೊಡ್ಡ ಸಿನಿಮಾ. ಸೊ ಬೋತ್ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಅದು. ಸೊ ಅವಾಗ ಎಲ್ಲ ಆಡಿಟೋರಿಯಂಗೂ ಈಕ್ವಲ್ ಆಗಿ ಕೊಡ್ಬೇಕಾಗಿರುತ್ತೆ ಮೂವಿಗಳು, ಆ ಥರ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೇದಾಯ್ತು, ಒಂದು ವಿಧದಲ್ಲಿ ಟಾಕ್ಸಿಕ್ ಮೂವಿ ಪೋಸ್ಟ್ಪೋನ್ ಆಗಿದೆ. ಸೊ
ದುರಂಧರಿಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಶೋ ಸಿಗ್ಬೋದು. ಅದ್ರ ಜೊತೆಗೆ ನಮ್ಮ ಕನ್ನಡ ಪಿಕ್ಚರ್ ಲವ್ ಮಾಕ್ಟೇಲ್ 3 ಬರ್ತಾ ಇದೆ. ಸೊ ಅದಕ್ಕೂ ನಾವು ಸ್ಕ್ರೀನ್ ಎಲ್ಲ ಕೊಡಬೇಕು. ಸೊ ಆ ತರ ಇರುತ್ತೆ ಸರ್. ಡೈಲಿ ಎಷ್ಟು ಶೋ ಆಗುತ್ತೆ ಸರ್? 5 ಶೋ ಮಾಡ್ತೀವಿ ಸರ್. ಇದು 5 ಶೋ ಡಿಪೆಂಡ್ಸ್ ಆನ್ ಕಂಟೆಂಟ್. ದುರಂಧರ್ ಇವಾಗ ನೋಡಿದ್ರೆ ಮೂವಿ ಕಂಟೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 4 hours ಇದೆ. ಸೊ ಅಂತ ದೊಡ್ಡ ಸಿನಿಮಾಗಳಿಗೆ ನೀವು 4 ಶೋ ಮ್ಯಾಕ್ಸಿಮಮ್ ಕೊಡ್ಬೋದು ಒಂದು ಆಡಿಟೋರಿಯಂ. ಬಟ್ ದುರಂಧರ್ಗೆ ಈ ಸ್ಕ್ರೀನ್ ಕಂಪ್ಲೀಟ್ ದುರಂಧರ್ಗೆ ಇಟ್ಕೊಳ್ತೀರಿ ಮೇ ಬಿ, ಅಥವಾ ಬೇರೆ ಬೇರೆದು ಇರುತ್ತೆ ಸರ್. ಓಕೆ ಹಂಗೇನಿಲ್ಲ, ಶಫಲ್ ಆಗ್ತಿರುತ್ತೆ. ಹೌದು. ಓಕೆ, ಸಿನಿಮಾ ಲಾಬಿ ಹೇಗಿರ್ಬೇಕು ಅನ್ನೋದು ನಾನು ನೋಡ್ತಾ ಇದ್ದೀನಿ. ಪ್ರತಿ ಕಣ್ಣು ಆಯಿಸಿದ ಕಡೆ ನಿಮಗೆಲ್ಲ ಎಲ್ಲ ಗೊತ್ತಿರ್ಬೋದು ನೋಡಿ. ಇದು ಸಹಿತ ನಮಗೆ ಒಂಥರ ಪ್ಯಾಲೇಸ್ ಫೀಲ್ ಕೊಡೋದು. ಇಲ್ಲಿ ಮಾಡಿರ್ತಕ್ಕಂಥ ಆರ್ಚಸ್ಗಳಿರ್ಬೋದು. ನಿಮಗೆ ಈ ಲಾಬಿ ಕಂಪ್ಲೀಟ್ ನೋಡ್ಬಿಟ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬ ಸೂಕ್ಷ್ಮವಾಗಿ ಇನ್ ಡೆಪ್ತ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ನಿಮಗೆ ಮಹೇಶ್ ಬಾಬು ಸಿನಿಮಾ ಮಾಲ್ ಇರ್ಬೋದು, ಆದರೆ ಅವರು ಎಲ್ಲ ಫೋಟೋಗಳು, ಅವ್ರ ಸಿನಿಮಾ ಜರ್ನಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ನನಗೆ ರೋಷನ್ ಸರ್ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಿನಿಮಾ ಲಾಬಿ ಆ ಲೆವೆಲ್ ಗ್ರ್ಯಾಂಡಾಗಿ ಮಾಡಿರೋದು. ನಮ್ಗೆ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಆಡಿ 3 ನೋಡಿದ್ರಿ ನೀವು, ಎಷ್ಟು ಲಕ್ಸುರಿ ಆಗಿತ್ತು ಒಳಗಡೆ ಅಂದ್ಬಿಟ್ಟು. ಬರೀ ಆಡಿಟೋರಿಯಂಗೆ ಆ ಲಕ್ಸುರಿ ಕೊಟ್ಟರೆ ಮತ್ತು ಒಳಗಡೆ ಲಾಬಿಯಲ್ಲಿ ಕಸ್ಟಮರ್ ಒಳಗಡೆ ಎಂಟ್ರ್ ಆಗಬೇಕಾದ್ರೆ ಅವ್ರಿಗೆ ಆ ರಿಚ್ ಫೀಲ್ನೆಸ್ ಕೊಡಬೇಕು. ಪ್ರತಿಯೊಬ್ಬ ಕಸ್ಟಮರ್ಗೂ ಹೊರಗಡೆ ಬಂದಿದ ತಕ್ಷಣ ವಾವ್, ಇದು ಸಿನಿಮಾ ಅಂದರೆ ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಪ್ರತಿಯೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಮನಸ್ಸಲ್ಲಿ ಇಟ್ಕೊಂಡು ಆ ಥರ ನಾವು ಇದನ್ನ ಮಾಡಿರೋದು. ಸೊ ಇದ್ರಲ್ಲಿ ನೋಡ್ಬೋದು ನಿಮಗೆ ಎಲ್ಲ ಕಡೆನೂ ಇದು ಬ್ಲ್ಯಾಕ್ ಅಂಡ್ ಗೋಲ್ಡ್ ಥೀಮಲ್ಲಿ ಮಾಡಿರೋದು. ನಿಮ್ಗೆ ಫ್ಲೋರಿಂಗ್ ನೋಡ್ಬೋದು, ಬ್ಲ್ಯಾಕ್ ಅಂಡ್ ವೈಟ್ ಇರುತ್ತೆ. ಮತ್ತೆ ಎಲ್ಲಾ ಕಡೆ ನಿಮ್ಗೆ ಗೋಲ್ಡ್ ಫ್ರೇಮ್ಸ್ ಇರುತ್ತೆ ಆ ಬ್ಯಾಕ್ ಎಂಡು. ಸೊ ಅದೇ ಥರ ಅದೇನು ಮನಸ್ಸಲ್ಲಿ ಇಟ್ಕೊಂಡು ಕಂಪ್ಲೀಟ್ ಲಾಬಿನ ಒಂದು ಎಲ್ಲರಿಗೂ ಒಂದು ರಿಚ್ ಫೀಲ್ ಕೊಡಬೇಕು, ರಿಚ್ ವಾವ್ ಫೀಲಿಂಗ್ ಕೊಡಬೇಕು ಅಂದ್ಬಿಟ್ಟು ಮಾಡಿರೋದು ಸರ್. ಇನ್ನೊಂದು, ನೀವು ಈ ಥರದ ಜಾಗಗಳಲ್ಲಿ ಒಂದು ಸೆಲ್ಫಿ ತೊಗೊಂಡ್ರೆ ನೆನಪಲ್ಲಿ ಉಳಿಯೋಂಥ ಫೋಟೋಸ್ ಆಗುತ್ತೆ ಅಂತ. ಯಾಕೆಂದರೆ ನಿಮಗೆ ಈ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಸ್ಪೆಷಲಿ ನೀವು ಬಂದು ಒಂದು ಕುತ್ಕೊಂಡು ನಿಮ್ಮ ಜೋಡಿ ಜೊತೆಗೋ ಅಥವಾ ಫ್ಯಾಮಿಲಿ ಜೊತೆಗೋ ಈ ಸ್ಕ್ರೀನ್ ಅಥವಾ ಈ ಫ್ರೇಮ್ನ ಕ್ಯಾಪ್ಚರ್ ಮಾಡಿದ್ರೆ ನೆನಪಲ್ಲಿ ಉಳಿಯುವಂಥ ಫ್ರೇಮ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ನಾನು ಹೇಳ್ತಿರೋದು. ಬರೋ ಪ್ರತಿಯೊಬ್ಬ ಕಸ್ಟಮರ್ ಫಸ್ಟ್ ಅವ್ರು ಬಂದಿದ್ದು ಸಿನಿಮಾ ಥಿಯೇಟರ್ ನೋಡಲ್ಲ, ಫಸ್ಟ್ ನಿಂತ್ಕೊಂಡು ಬರೀ ಸೆಲ್ಫಿಗಳು, ಫೋಟೋಗಳು ಒಂದೊಂದು ಫ್ರೇಮ್ ಕಡೆ ಒಂದೊಂದು ಕಾರ್ನರಲ್ಲೂ ನಿಂತ್ಕೊಂಡು ಅಲ್ಲಿ ನೋಡಿ ನೀವು ನೋಡ್ಬೋದು. ಇವಾಗ ಬಂದಿರೋ ಕಸ್ಟಮರ್ ಬರೋರು ಪ್ರತಿಯೊಬ್ಬರು ಅವ್ರಿಗೆ ಒಳಗಡೆ ಬಂದ ತಕ್ಷಣ ಏನೋ ಒಂದು ಸ್ವರ್ಗಕ್ಕೆ ಬಂದದ್ರ ತರ. ಹೌದು. ಸೊ ಅದನ್ನ ಅವ್ರು ಕ್ಯಾಪ್ಚರ್ ಹೇಗಿದೆ ಅನ್ನೋದನ್ನೇ ಒಂದು ವಿಡಿಯೋ ಮಾಡ್ಕೊಳ್ಳೋ ತರ ಆಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಮಾಡಿದ್ರ. ಓಕೆ, ಫುಡ್ ಸೆಕ್ಷನ್ ಸರ್. ಹೌದು ಸರ್, ಇದು ನಮ್ದು ಕಂಪ್ಲೀಟ್ ಆಗಿ ಫುಡ್ F&B ಸೆಕ್ಷನ್. ಇದು ಕೌಂಟರ್. ನಮ್ಮ ಹತ್ರ 3 ವೆರೈಟೀಸ್ ಆಫ್ ಪಾಪ್ಕಾರ್ನ್ ಇರುತ್ತೆ, ಸಾಲ್ಟೆಡ್, ಚೀಸ್ ಮತ್ತೆ ಕ್ಯಾರಮಲ್. ಸೊ ನಾವಿಲ್ಲಿ ಮಾಡ್ಕೊಳ್ತೀವಿ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಇಟ್ಟಿರೋ ಪ್ರತಿಯೊಂದು ಐಟಮ್ಗಳು, ಪೇಸ್ಟ್ರೀಸ್ ಆಗಿರ್ಬೋದು, ಸೇವ್ರೀಸ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಪಿಜ್ಜಾ ಇರ್ಬೋದು, ಇದೆಲ್ಲ ನಮ್ಮ ಇನ್ ಹೌಸ್ ಕಿಚನ್ ಇಂದಾನೆ ಮಾಡೋದು. ಹೌದಾ? ಹೌದು. ಯಾವ ಐಟಮ್ ನಾವು ಹೊರಗಡೆಯಿಂದ ತರಿಸಲ್ಲ, ಇನ್ಕ್ಲೂಡಿಂಗ್ ಸಮೋಸ ಆಗಲಿ, ಪಫ್ಸ್ ಆಗಿರಲಿ, ಮಿಲ್ಕ್ ಶೇಕ್ ಕೂಡ ನಾವೇ ಇಲ್ಲಿ ಮಾಡ್ತೀವಿ. ಹೌದಾ? ಅಟ್ಲೀಸ್ಟ್ ಒಂದು ಫ್ರೆಶ್ನೆಸ್ ಇರುತ್ತೆ. ಹೌದು. ಯಾವುದು ತುಂಬಾ ಸ್ಟಾಕ್ ಅಂತ ಏನು ಇರೋದಿಲ್ಲ ಅನ್ನೋ ವಿಚಾರವಾಗಿ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಫ್ರೆಶ್ ಆಗಿ. ಹೌದು. ಇನ್ನೊಂದು ಚಾಕ್ಲೇಟ್ ಸೆಕ್ಷನ್ ಅಂತ ಏನೋ ಮಾಡಿದ್ರೆ ಸರ್, ಕ್ಯಾಡ್ಬರೀಸ್ ಅಂದ್ಬಿಟ್ಟು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದೆಲ್ಲ ಆಸ್ ಯೂಶುವಲ್ ನಮಗೆ ಟ್ರೈಲರ್ ಪ್ಲೇ ಆಗ್ತಿರುತ್ತೆ. ನೆಕ್ಸ್ಟ್ ಮೂವೀಸ್ ಅಪ್ಡೇಟ್ಸ್ ಇದೆ ಇಲ್ಲಿ. ನನಗೆ ಈ ಒಂದು ಸ್ಕ್ರೀನ್ ಏನು ಸರ್ ಇದು? ನೆಕ್ಸ್ಟ್ ಬರೋ ಮೂವಿಗಳ ಇದೆಲ್ಲ ಟ್ರೈಲರ್ಗಳು, ಆ್ಯಡ್ಗಳು ಬರುತ್ತೆ, ಆ ಥರ ಇರುತ್ತೆ. ಈ ಥರದ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಗಳ ಇದು ಪ್ರತಿ ಸ್ಕ್ರೀನ್ಗೂ ಕೂಡ ಇದೆ. ಇಲ್ಲೂ ಕೂಡ ಕುತ್ಕೋಬೋದು. ನೀವು ಫುಡ್ ಏನಾದರೂ ತೊಗೊಂಡ್ರೆ ಅಥವಾ ಇಂಟರ್ವಲ್ ಟೈಮ್ ಇದೆಯಲ್ಲ, ಆ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಕಂಫರ್ಟ್ ಫೀಲ್ ಸಿಗುತ್ತೆ. ಮತ್ತು ಸ್ಕ್ರೀನ್ ಕೂಡ ಗ್ರ್ಯಾಂಡ್ ಇರೋದ್ರಿಂದ ಸೆಲ್ಫಿ ಕೂಡ ಕ್ಲಿಕ್ಕಿಸ್ಬೋದು. ನಿಮಗೂ ಈ ಎಲ್ಲೋ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ. ಫೋಟೋ ಫ್ರೇಮ್ಗಂತೂ ಚೆನ್ನಾಗಿ ಕೊಡುತ್ತೆ. ಡ್ರಾಮಾ, ಎಂಟರ್ಟೈನ್ಮೆಂಟ್, ಮಸಾಲ, ಮೂವೀಸ್, ಅಡ್ವೆಂಚರಸ್, ರೊಮ್ಯಾನ್ಸ್, ಸಿನಿಮಾ ಎಲ್ಲ ಸಿನಿಮಾಗೆ ಸಂಬಂಧಪಟ್ಟಿರ್ತಕ್ಕಂಥ ನೇಮ್ ಬೋರ್ಡ್ಗಳು ಕೂಡ ಚೆನ್ನಾಗಿ ಹಾಕಿದ್ದಾರೆ. ಸರ್ ಹೇಳಿ ಈ ಸ್ಕ್ರೀನ್ ಬಗ್ಗೆ. ಓಕೆ, ನಿಮಗೆ ಹೊರಗಡೆ ನಾನು ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಒಳಗೆ ಬಂದು ನಿಮ್ಗೆ ಏನು ಅನ್ಸುತ್ತೆ ಸಿನಿಮಾ ನೋಡಿ, ಆಡಿಟೋರಿಯಂ ನೋಡಿ ಏನು ಇಷ್ಟು ಬಿಗ್ ಸ್ಕ್ರೀನ್ ನನಗೆಲ್ಲೂ ನೋಡಿರಲಿಲ್ಲ ಬೆಂಗಳೂರಲ್ಲಿ. ತುಂಬ ದೊಡ್ಡ ಸ್ಕ್ರೀನ್ ಇದೆ ಸರ್ ಆ್ಯಕ್ಚುಲಿ. ಆಮೇಲೆ ನಮಗೆ ಆ ಸಿನಿಮಾದ ವಾಲ್ ಇದೆಯಲ್ಲ, ಸ್ಕ್ರೀನು ಅದು ಸಖತ್ ದೊಡ್ಡದಿದೆ. ಹೌದು, ನೀವು ನೋಡಿದ್ರೆ ಒಂದು ಮಿನಿ ಸ್ಟೇಡಿಯಂ ತರ ಮಾಡಿರೋದು. ಇದು ಕರ್ವ್ ಶೇಪಲ್ಲಿ ಇರುತ್ತೆ ಸೀಟ್ಸ್ಗಳೆಲ್ಲ. ಪ್ಲಸ್ ಮುಂದ್ಗಡೆ ಕೂತ್ಕೊಂಡು ಹಿಂದ್ಗಡೆ ಅದು ತಲೆ ಅಡ್ಡ ಆಗಬಾರ್ದು, ಆ ಥರ ನೋಡ್ಬಿಟ್ಟು ಕರೆಕ್ಟಾಗಿ ಸ್ಲೋಪ್ ತರ ಮಾಡಿ, ಸ್ಕ್ರೀನ್ ಯಾರಿಗೂ ಅಡ್ಡ ಆಗಬಾರ್ದು. ಮುಂದ್ಗಡೆ ಕೂತಿದ್ರು ಸರಿ, ನೀವು ಲಾಸ್ಟ್ ಸೀಟಲ್ಲಿ ಕೂತಿದ್ರು ಸರಿ, ಪ್ರತಿಯೊಂದು 4 ಕಾರ್ನರು ವ್ಯೂ ಕರೆಕ್ಟ್ ಆಗಿರ್ಬೇಕು. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿರೋದು. ಟೋಟಲ್ 586 ಸೀಟ್ ಇದೆ ಸರ್ ಇದರಲ್ಲಿ. 586? ಹೌದು.
ಅದರಲ್ಲಿ 20 ಮೇಲೆ ರಿಕ್ಲೈನರ್ಸ್ ಇದೆ. ಬಿಟ್ಟು ಇದೆಲ್ಲ ಮಿನಿ ಸ್ಟೇಡಿಯಂ ತರ ಮಾಡಿರೋದು ಇದು. ಇಲ್ಲಿ ನಿಮ್ಗೆ ಇನ್ನೊಂದು ನೋಡ್ಬೋದು, ನೀವು ಬೇರೆ ಥಿಯೇಟರ್ಗಳಿಗೆ ಈ ಥಿಯೇಟರ್ಗಳಿಗೆ ಒಂದು ಪ್ರತ್ಯೇಕತೆ ಇದೆ. ಥಿಯೇಟರ್ ಅಂದ್ರೆ ನೀವು ಆಡಿಟೋರಿಯಂ ಅಲ್ಲಿ ಹೋಗಿ ಕೂತ್ಕೊಳ್ಬೇಕಂದ್ರೆ ನಿಮ್ಗೆ ಏನು ಫೀಲ್, ಏನಕ್ಕೆ ಒಳಗಡೆ ಕೂತ್ಕೊಳ್ತಾರೆ, ಒಂದು ಸಿನಿಮಾ ನೋಡಬೇಕು, ಸೌಂಡ್ ಕೇಳಬೇಕು, ಎರಡು ಎಕ್ಸ್ಪೀರಿಯನ್ಸ್ ಇರಬೇಕು, ಸೌಂಡ್ ಕ್ವಾಲಿಟಿ ಪ್ಲಸ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನಿಮ್ಗೆ ನೋಡಿದ್ರೆ ಬೇರೆ ಆಡಿಟೋರಿಯಂ ಈ ಆಡಿಟೋರಿಯಂಗೆ ಒಂದು ಪ್ರತ್ಯೇಕತೆ ಇದೆ. ನೀವೆಲ್ಲಾದ್ರೂ ನೋಡಿದ್ರೆ ನಿಮ್ಗೆ ಏನಾದ್ರು ಒಂದು ಸ್ಪೀಕರ್ ಕಾಣುತ್ತಾ? ನನಗೆ ಕಾಣಿಸ್ತಿಲ್ಲ ಬೇರೆ ಸ್ಕ್ರೀನ್ಗಳಲ್ಲಿ. ಹೌದು, ಅದನ್ನೊಂದು ಅಬ್ಸರ್ವ್ ಮಾಡಲಿಲ್ಲಲ್ಲ ನಾನು. ಬೇರೆ ಸ್ಕ್ರೀನ್ಗಳಲ್ಲೆಲ್ಲ ಸ್ಪೀಕರ್ಸ್ಗಳಿತ್ತು, ಡಾಲ್ಬಿ ಸ್ಪೀಕರ್ಸ್. ಹೌದು, ಇಲ್ಲಿ ಡಾಲ್ಬಿ ಸ್ಪೀಕರ್ಸೇ ಇಲ್ಲ. ಅಂದ್ರೆ ಏನಾದ್ರು ಬೇರೆ ಎಕ್ಸ್ಪೆರಿಮೆಂಟ್ ಇದೆಯಾ ಸರ್ ಇಲ್ಲಿ? ಹೌದು, ಇದು ಅದಕ್ಕೆ ಇದು ಪ್ರತ್ಯೇಕತೆ ಅಂತ ಹೇಳೋದು. ಸ್ಪೀಕರ್ ಎಲ್ಲೂ ನಿಮ್ಗೆ ಕಣ್ಣಿಗೆ ಕಾಣಲ್ಲ. ಸ್ಪೀಕರು ಸೀಲಿಂಗ್ ಅಲ್ಲಿ ಇದೆ, ಓಕೆ, ಸೈಡ್ ಅಲ್ಲಿ ಇದೆ, ಹಿಂದ್ಗಡೆ ಇದೆ, ಎಲ್ಲ ಒಳಗಡೆ ಇದೆ. ಆ ಥರ ನಿಮ್ಗೆ ಅದು ಫೀಲ್ ಮಾಡಬೇಕಂದ್ರೆ ಒಂದ್ಸರಿ ನೀವು ಆ ವಿಷನ್ ನೋಡಬೇಕು. ಸೊ ಆವಾಗ ಯು ವಿಲ್ ಡೆಫಿನೆಟ್ಲಿ ಗೆಟ್ ದಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಫೀಲ್ ಆಗ್ಬೋದು ಈ ಥರನೂ ಸ್ಕ್ರೀನ್ ಇದೆಯಾ ಅಂತ, ಈ ಥರನೂ ಸೌಂಡ್ ಕ್ವಾಲಿಟಿ ಇದೆಯಾ ಅಂತ. ಹೌದು ಸರ್, ಹೌಸ್ಫುಲ್ ಆಗಿ ಆ ಥರದ್ದು ಒಂದು ಒಳ್ಳೆ ಸಿನಿಮಾ ಬಂದು, ವಿಜುವಲಿ ತುಂಬ ರಿಚ್ ಇರೋವಂಥ ಸಿನಿಮಾ ಬಂದು ಈ ಥರದ ಸ್ಕ್ರೀನಲ್ಲಿ ಕುತ್ಕೊಂಡು ನೋಡ್ಬಿಟ್ರೆ ಅದು ನೀವು ಹೇಳೋ ಪ್ರಕಾರ ಸೌಂಡ್ ಕ್ವಾಲಿಟಿ ವಿತ್ ಸೌಂಡ್ ಕ್ವಾಲಿಟಿ ನೋಡಿ. ಹೌದು, ಇವಾಗ ನಮ್ದು ಡಾಲ್ಬಿ ವಿಷನ್ ದುರಂಧರ್ ಓಪನ್ ಮಾಡ್ತಾ ಇದೀವಲ್ಲ, ಸೊ ಆಲ್ಮೋಸ್ಟ್ ಶೋಸ್ ಎಲ್ಲ ಫುಲ್ ಆಗಿದೆ. ಹೌದಾ? ಹೌದು. ಸೊ ಇಲ್ಲಿ ಬೆಂಗಳೂರು ಕಸ್ಟಮರ್ಸ್ಗೆ ಪೇಟ್ರನ್ಸ್ಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಫಸ್ಟ್ ಟೈಮ್. ಆಮೇಲೆ ದೊಡ್ಡ ದೊಡ್ಡ ಕಂಟೆಂಟ್ಗಳು ಬಂದರೆ ಎಲ್ಲ ಆಲ್ಮೋಸ್ಟ್ ಇದರಲ್ಲೇ ಪ್ಲೇ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸರ್. ನಾನು ಇನ್ನೊಂದು ಹೇಳ್ಬೇಕು ನೋಡಿ, ಸಿನಿಮಾ ಹೇಗೆ ಬದಲಾಗಿದೆ ಅಂತ. ಇದನ್ನ ವಿಷನ್ ನಾವು ತೋರಿಸ್ತಾರೆ ಅವರು. ನಿಮಗೆ ಯಾವುದೋ ಒಂದು ನಿಮಗೆ 4DX ಗೊತ್ತಿದೆ, ನಿಮಗೆ ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ರೆ ನಮಗೆ ಆ ಲೈವ್ ಎಕ್ಸ್ಪೀರಿಯನ್ಸ್ ಥರ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ, ನಿಮಗೇನೋ ಅಲ್ಲಿ ಸೀನಲ್ಲಿ ಏನಾದರೂ ಸಮುದ್ರದ ಅಲೆಗಳು ಬರ್ತಾ ಇದ್ರೆ ಅಥವಾ ನೀರು ಮುಖಕ್ಕೆ ಬಡಿತಾ ಇದ್ರೆ ಆ ವಾಟರ್ ಸ್ಪ್ರೇ ಮಾಡೋದು, ಈ ಪುಷ್ ಬ್ಯಾಕ್ ಆಗೋದು ಅಥವಾ ಈ ಥರ ಶೇಕ್ ಆಗೋದು, ವೈಬ್ರೇಟ್ ಆಗೋದು ಸೀಟ್ಗಳು, ಈ ಥರದ್ದೆಲ್ಲ ನೀವು ನೋಡಿದಿರಿ. ಅದನ್ನು ನಾನು ಇತ್ತೀಚೆಗೆ ಅವತಾರ್ ಮೂವಿ ನೋಡ್ಬೇಕಾದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಂದರೆ ಸಿನಿಮಾ ಎಲ್ಲ ಡೈಮೆನ್ಷನಲ್ಲೂ ನಮಗೆ ಆ ಥರದೊಂದು ಅನುಭವ ಕೊಡಬೇಕು ಅಂತ. ನಮಗೆ 3D 4D 5D ಈ ಥರದ್ದು ಆಗ್ತಾ ಇರೋದ್ರಿಂದ ನೋಡಿ ಜನರಿಗೆ ಆ ಥರ ಲೈವ್ ಎಕ್ಸ್ಪೀರಿಯನ್ಸ್ ವಿತ್ ಈ ಸ್ಕ್ರೀನ್ ಬಗ್ಗೆ ಸರ್ ರೋಷನ್ ಸರ್ ಅದನ್ನೇ ಹೇಳ್ತಾ ಇದ್ರು. ನಿಮಗೆ ಅದನ್ನು ನ್ಯಾಚುರಲ್ ಫೀಲ್ ಮಾಡ್ಬೇಕು. ನಿಮಗೆ ಆ ಕಡೆ ಸೈಡ್ ಕಾಣ್ತಾ ಇದೆಯಲ್ಲ ಬ್ಲ್ಯಾಕ್ ಏನಿದೆ, ವಾಲ್ ಏನಿದೆ, ಅದ್ರ ಒಳಗೆ ಸ್ಪೀಕರ್ಸ್ಗಳಿದೆ, ಅದು ಡಾಲ್ಬಿ ಸ್ಪೀಕರ್ಸ್ ಎಲ್ಲವೂ ಕೂಡ ನಿಮಗೆ ಅದನ್ನ ನ್ಯಾಚುರಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅಂತ. ನೋಡೋಣ ಸರ್, ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ? ಅದ್ಭುತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಪಾಲಿ ನೀವು ಅಂದ್ಕೊಂಡ ಹಾಗಿಲ್ಲ, ಈಗ ತುಂಬ ಕಂಪ್ಲೀಟ್ ಬದಲಾಗಿದೆ. ಜನರನ್ನ ಸೆಳೆಯೋದಕ್ಕೆ, ಜನರು ಸಿನಿಮಾ ಸೆಳೀಲಿಕ್ಕೆ, ಸಿನಿಮಾ ಜನರನ್ನ ಮತ್ತೆ ಹತ್ರ ಮಾಡ್ಕೊಳ್ಳಿಕ್ಕೆ ಅಂತಲೇ ಮಾಡಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಸ್ಪೆಷಲಿ ಸ್ಕ್ರೀನ್ಸ್ಗಳು ಕಪಾಲಿಯಲ್ಲಿ ಇರೋದು. AMB ಸಿನಿಮಾ ಆಗಿ ಬದಲಾಗಿರೋದು. ಮಹೇಶ್ ಬಾಬು ಮೊದಲೇ ಸಿನಿಮಾದಲ್ಲೇ ಇದ್ದಾರೆ. ಅವರು ಒಂದು ಸಿನಿಮಾ ಥಿಯೇಟ್ರ್ ಮಾಡಿದ್ರೆ ಥಿಯೇಟ್ರಲ್ಲಿ ಹೇಗಿರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇವೆಲ್ಲವೂ ಕೂಡ.